ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಲಾಸ್ಟ್ ವೀಕ್ ಒಂದು ಸ್ಟೋರಿ ಹಾಕಿದ್ದೆ, ಒಂದು ಸರ್ಪ್ರೈಸ್ ಇದೆ ಅಂತ. ಆ ವಿಡಿಯೋನೇ ಇದು. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಬಿಡಿ ನಿಮ್ಗೂ. ಹೌದು ಸ್ನೇಹಿತರೆ, ನಾನೊಂದು ಗೋಪ್ರೋ ಪ್ಲಸ್ ಅಡಾಪ್ಟರ್ ಮೈಟು ಅದಕ್ಕೆ ಬೇಕಾದಂಥ ವಸ್ತುಗಳೆಲ್ಲ ತರಿಸಿದ್ದೀನಿ. ಅದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋನೇ ಇದಾಗಿರುತ್ತೆ. ಆ್ಯಕ್ಚುಲಿ ನನ್ನ ಒಂದು ಕನಸು ಸಮೇತ ಆಗಿತ್ತು, ಗೋಪ್ರೋ ತೆಗಿಬೇಕು, ಗೋಪ್ರೋದಲ್ಲಿ ಒಂದು ಲಾಗ್ ಮಾಡಬೇಕು ಅಂತ. ಅದು ಇವತ್ತು ನೆರವೇರ್ತಿದೆ. ಅದೆಲ್ಲ ಇರಲಿ. ಲಾಸ್ಟ್ ವೀಕ್ ಸ್ಟೋರಿಲಿ ಹೇಳ್ದಂಗೆ ಒಂದು ಗಿವ್-ಅವೇ ಸಮೇತ ಇದೆ. ವಿನ್ನರ್ ಬಂದು ಸಂತೋಷ್ ಅಂತ. ಅವರಿಗೂ ಸಮೇತ ನಾನು ಏನೋ ಒಂದು ಗಿಫ್ಟ್ ಕೊಡ್ತೀನಿ. ಅದನ್ನ ಇನ್ಸ್ಟಾದಲ್ಲೇ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕಲ್ಲ. ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಓಕೆ, ಇವಾಗ ಅನ್ಬಾಕ್ಸ್ ಮಾಡಿ ಅದ್ರ ಫೀಚರ್ಸ್ ಎಲ್ಲ ಹೇಳ್ತೀನಿ. ನನಗೆ ಗೊತ್ತಿರೋದಲ್ಲೇ ಹೇಳ್ತೀನಿ. ಆ್ಯಂಡ್ ನನಗೂ ಸಮೇತ ಅನುಭವ ಇಲ್ವಲ್ಲ ಗೋಪ್ರೋ ಎಲ್ಲ ಯೂಸ್ ಮಾಡಿ, ಹಾಗಾಗಿ ಸರಿಯಾಗಿ ಹೇಳೋಕ್ಕಾಗಲ್ಲ. ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಇದು ಅಷ್ಟೇ. ಓಕೆ, ಇವಾಗ ಫಸ್ಟ್ ಗೋಪ್ರೋನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ರೀತಿ ಅನ್ಬಾಕ್ಸ್ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಹಾಗಾಗಿ ಕ್ವಾಲಿಟಿ ಎಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ. ಇದೇ ಗೋಪ್ರೋ ಹೀರೋ 10 ಬ್ಲ್ಯಾಕ್. ಎಷ್ಟು ಅಮೌಂಟ್ ಅದೆಲ್ಲ ನಾನು ನಿಮಗೆ ಹೇಳಲ್ಲ. ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ DM ಮಾಡಿ, ಅಲ್ಲಿ ಹೇಳ್ತೀನಿ. ಇನ್ಫ್ಯಾಕ್ಟ್ ಕಮೆಂಟ್ ಸೆಕ್ಷನಲ್ಲೂ ಸಮೇತ ಹೇಳಲ್ಲ ನಾನು. DM ಮಾಡಿ ಎಲ್ಲ ಹೇಳ್ತೀನಿ ಇನ್ ಡೀಟೇಲು. ಓಕೆ, ಇವಾಗ ಬಾಕ್ಸ್ನ ಕೆಳಗಡೆ ಹಾಕೋಣ. ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ, ನೋಡಿ ಹೆಂಗೆ ಬರುತ್ತೆ ಅಂತ. ಇದೇ ನೋಡಿ ಗೋಪ್ರೋ ಹೀರೋ 10 ಬ್ಲ್ಯಾಕ್ ಐತೆ. ಇದು ಅನ್ಬಾಕ್ಸ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾನೆ. ನನ್ನ ಜೀವನದಲ್ಲಿ ಅತಿ ಕಾಸ್ಟ್ಲಿ ಆದಂಥ ಕ್ಯಾಮ್ರಾ ಇದು. ಇಲ್ಲಿವರೆಗೆ ನನ್ನ ಕ್ಯಾಮ್ರಾ ಅಂತ ಏನೂ ತೆಗ್ದಿಲ್ಲ ಇಲ್ಲಿವರೆಗೆ. ಫೋನಲ್ಲೇ ಲಾಡ್ ಮಾಡ್ತಾ ಬಂದೆ. ಮುಂಚೆ J2 ಮಾಡ್ತಿದ್ದೆ, ಅದಾದಮೇಲೆ OnePlus ತೆಗೆದೆ, ಅದಾದಮೇಲೆ ಮೋಟ್ರೋಲಾ ತೆಗೆದೆ. ಕಂಪೇರ್ ಟು OnePlus ನಿಮಗೆ ಮೋಟ್ರೋಲಾ ತುಂಬ ಚೆನ್ನಾಗಿದೆ. ಓಕೆ, ಓಪನ್ ಸಮೇತ ಆಯಿತು. ಇವಾಗ ಓಪನ್ ಮಾಡೋಣ. ಓಕೆ, ನಾವು ಓಪನ್ ಮಾಡೋಣ ಇವಾಗ. ಓಕೆ, ಏನೇನಿದೆ ಅಂದರೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಓದಲೇಬೇಕು ಈ ಸತಿ, ಯಾಕಂದರೆ ಗೋಪ್ರೋ ಬಗ್ಗೆ ಒಂಚೂರು ನಾಲೆಜ್ ಇಲ್ಲ ನನ್ನ ತಲೆಯಲ್ಲಿ. ಮ್ಯಾನ್ಯಲು ಇಂಗ್ಲೀಷ್ ಮತ್ತು ಇನ್ನೊಂದು ಯಾವುದೋ ಭಾಷೆಯಲ್ಲಿದೆ. ಬಟ್ ಇಂಗ್ಲೀಷಲ್ಲಿ ಇರೋದನ್ನ ಖಂಡಿತ ಓದ್ತೀನಿ, ಯಾಕಂದರೆ ನನಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ. ಹಾಗಾಗಿ ನೆಕ್ಸ್ಟು ನಮಗೆ ಗೋಪ್ರೋದ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಒಂದು 2 ಥರ 3 ಥರ ಸ್ಟಿಕ್ಕರ್ಸ್ ಎಲ್ಲ ಇದೆ. ಮತ್ತು ಹೆಂಗೆ ಮೌಂಟ್ ಮಾಡಬೇಕು ಅದೆಲ್ಲ ಇಲ್ಲಿದೆ ನೋಡಿ. ಒಂದು ಸೈಡಿಂದ ಬರ್ತೀನಿ. ಇದು ಗೋಪ್ರೋ ಚಾರ್ಜರ್ ಆಯಿತಾ. ಇದು ಗೋಪ್ರೋನ ಚಾರ್ಜ್ ಮಾಡುವಂಥದ್ದು. ಬಟ್ ಇನ್ನೊಂದು ಚಾರ್ಜರ್ ಪಾಯಿಂಟ್ ಅಂತಲೇ ಬರುತ್ತೆ. ಅದು ತೊಗೊಂಡ್ರೆ ನಿಮಗೆ 3-4 ಬ್ಯಾಟ್ರಿನೆಲ್ಲ ಒಂದೇ ಸತಿ ಚಾರ್ಜ್ ಮಾಡ್ಬೋದು. ಮುಂದಕ್ಕೆ ಅದು ತೆಗಿತೀನಿ. ಇದು ಬಂದು ಹೆಲ್ಮೆಟ್ ಮೌಂಟು, ಅಂದರೆ ಹೆಲ್ಮೆಟಿಗೆ ಫ್ರಂಟ್ ಈ ರೀತಿ ಸ್ಟಿಕ್ ಮಾಡುವಂಥದ್ದು. ಅಂದರೆ ನಾನು ಯೂಸ್ ಮಾಡ್ತಿರೋದು ಪ್ರೆಸೆಂಟಾಗಿ ಇದನ್ನ ಯೂಸ್ ಮಾಡ್ತಿದ್ದೀನಿ. ಇದೇನಾದರೂ ಗೋಪ್ರೋಗೆ ಸೆಟ್ ಆಯ್ತಾ ಇಲ್ಲ ಅಂದರೆ ಹಳೆ ಮಾಡಲಾಗಿ MCಲೆಲ್ಲ ಹಾಕಿ ನಿಯತ್ತಾಗಿ ಇದನ್ನೇ ಅನಿಸ್ಬೇಕು. ಯಾಕಂದರೆ ಇದು ತುಂಬ ಗಟ್ಟಿ ಇದೆ, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಬಟ್ ಇದು ಅಷ್ಟು ಕ್ವಾಲಿಟಿ ಇಲ್ಲ. ಬಟ್ ಇಲ್ಲಿವರೆಗೆ ನನ್ನ ಫೋನು ಒಂದು ದಿವಸನೂ ಈ ಮೌಂಟಿಂದ ಕಟ್ಟಾಗಿ ಬಿದ್ದಿಲ್ಲ ಆಯಿತಾ. ಇರೋದನ್ನ ಹೇಳ್ತಾ ಇದ್ದೀನಿ. ಓಕೆ, ಇದನ್ನೂ ಸಮೇತ ಒಂದು ಸೈಡಲ್ಲಿ ಇಡೋಣ. ಅದಾದಮೇಲೆ ಒಂದು ಸ್ಕ್ರೂ ಕೊಟ್ಟಿದ್ದಾನೆ. ಇದೆಂತಕ್ಕಂತ ಹೇಳ್ತೀನಿ. ಇದನ್ನ ಜೆ ಹುಕ್ ಅಂತಾರೋ ಏನು ಹೇಳ್ತಾರೋ ಗೊತ್ತಿಲ್ಲ. ಇದನ್ನ ಈ ರೀತಿ ಲಾಕ್ ಮಾಡ್ತೀವಿ ನಾವು. ಕ್ಯಾಮ್ರಾವನ್ನು ಇಲ್ಲಿ ಹಾಕಿ ಈ ರೀತಿ ಲಾಕ್ ಮಾಡಿ ಇದಕ್ಕೆ ಮೌಂಟ್ ಮಾಡ್ತೀವಿ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋ ಇದಲ್ವಾ, ಹಾಗಾಗಿ ಏನು ತೊಂದರೆ ಇಲ್ಲ. ಇದೆರಡು ಅವಶ್ಯಕತೆ ಇಲ್ಲ ನನಗೆ. ನೋಡೋಣ, ಏನಾದರೂ ಇದನ್ನು ಸೆಟ್ ಆಗಿಲ್ಲ ಅಂದರೆ ಹಳೆ ಕಾಲದು MCಲಿ ಹಾಕಿ ಸೆಟ್ ಮಾಡ್ತಾರಲ್ಲ ಹಳೆ ಮೋಟರ್ ಲೋಡರ್ಸು, ಹಾಗೆ ಮಾಡ್ತೀನಿ. ಇವಾಗ ಎಷ್ಟು ಐಟಮ್ಸ್ ಆಯಿತು? 1 2 3 4 ಐಟಮ್ ಆಯಿತು. 5ನೇ ಐಟಮ್ ನನಗೆ ಬ್ಯಾಟ್ರಿ ಸಿಗುತ್ತೆ ನೋಡಿ. ಇದೇ ಗೋಪ್ರೋದು ಬ್ಯಾಟ್ರಿ. ಇದು ಆ್ಯಕ್ಚುಲಿ ಒಂದು 30 ಮಿನಿಟ್ಸ್ ಬರ್ಬೋದೇನೋ, ನಾನು ಸರಿ ಗೊತ್ತಿಲ್ಲ. ಬಟ್ ಇನ್ನೊಂದು ಬ್ಯಾಟ್ರಿ ಸಮೇತ ತೆಗಿಬೇಕು. ಇದನ್ನೂ ಸಮೇತ ಒಂದು ಮೂಲೆಯಲ್ಲಿ ಇಡೋಣ. ನೆಕ್ಸ್ಟ್ ಮೈನ್ ಥಿಂಗ್ ಗೋಪ್ರೋ. ಇದನ್ನ ಹಿಡಿಬೇಕಂತ ಸುಮಾರು ದಿವಸದ ನಂದು ಒಂದು ಕನಸು ಅಂತಲೇ ಹೇಳ್ಬೋದು. ಇವತ್ತು ನನಸಾಗಿದೆ. ಹಿಡಿತಿರುವಾಗ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ರೋಮಾಂಚನ. ಯಾಕಂದರೆ ಒಂದು ಆಸೆ ಇತ್ತು ನನಗೆ, ಒಂದು ಗೋಪ್ರೋ ಹಾಕ್ಕೊಂಡೆ ಒಂದು ದಿವಸ ಲಾಗ್ ಮಾಡಬೇಕು ಅಂತ. ಇವಾಗ ಗೋಪ್ರೋ ಮೇಲಿರೋ ಕವರ್ನ ಇಳಿಸೋಣ. ಸೈಡಲ್ಲಿ ಒಂದು ಕವರ್ ಕೊಟ್ಟಿದ್ದಾನೆ. ಇದನ್ನೂ ಸಮೇತ ರಿಮೂವ್ ಮಾಡಿದೆ. ಬ್ಯಾಕ್ ಸ್ಕ್ರೀನಲ್ಲಿ ಒಂದು ಕವರ್ ಕೊಟ್ಟಿದ್ದಾನೆ. ಇದು ಸಮೇತ ರಿಮೂವ್ ಮಾಡಿದೆ.
ಇದನ್ನೆಲ್ಲ ಒಂದು ಮೂಲೆಯಲ್ಲಿ ಇಟ್ಬಿಡೋಣ. ನೋಡಿ ಇದೇ GoPro Hero 10 Black. ಮೈನ್ ಬೇಕಾಗಿರೋದು ಲೆನ್ಸ್ದೇ ರಿಮೂವ್ ಮಾಡಿಲ್ಲ, ಇರಿ ಅದನ್ನೂ ರಿಮೂವ್ ಮಾಡೋಣ. ನೋಡಿ ಏನು ಸಖತ್ತಾಗಿದೆ, ಚೆನ್ನಾಗಿದೆ GoPro. ಓಕೆ, ಇವಾಗ GoProನ ಸೈಡಿಗೆ ಇಡೋಣ, ಸೇಫಾಗಿ ಇಡೋಣ. ನೆಕ್ಸ್ಟು ನಾನು ಆರ್ಡ್ರ್ ಮಾಡಿರೋದು ಮೌನೋದೊಂದು ಮೈಟ್ ಆರ್ಡ್ರ್ ಮಾಡಿದ್ದೆ. ಸಾರಿ ಟು ಸೇ ದಿಸ್, ಇದು ನೆನ್ನೆನೇ ಅನ್ಬಾಕ್ಸ್ ಮಾಡಿದ್ದೆ. ಯಾಕಂದರೆ ಡೆಲಿವರಿ ಬಾಯ್ ಹೇಳಿದ್ರೆ ಇವತ್ತು ಮಾತ್ರ ರಿಟರ್ನ್ ಮಾಡೋಕ್ಕಾಗೋದು, ಇದಕ್ಕಿರೋದು ಒನ್ ಡೇ ಟೈಮ್ ಏನೋ ಅಂತ. ಹಾಗಾಗಿ ನೆನ್ನೆನೇ ಅನ್ಬಾಕ್ಸ್ ಮಾಡಿದೆ. ಬ್ರ್ಯಾಂಡ್ ನೇಮು ಮೌನೋ ಅಂತ ಈ ಮೈಟದು. ಏನೇನಿದೆ ಅಂತ ಹಾಗೆ ಹೇಳ್ತೀನಿ ನೋಡಿರಿ. ಒಂದು ಮೈಟ್ ಬರುತ್ತೆ, ಇದು ಮೈನ್ ಮೈಟ್ ಆಯಿತಾ. ಮೈಕ್ ಜೊತೆ 2 ಕ್ಲಿಪ್ ಬರುತ್ತೆ. ಈ ಕ್ಲಿಪ್ ಎಂಥದ್ದು ಯೂಸ್ ಅಂದರೆ ಇವಾಗ ಯಾರ್ದಾದ್ರೂ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಈ ರೀತಿ ಹಾಕ್ಕೊಳ್ಳೋಕ್ಕೆ ಈ ಕ್ಲಿಪ್ಪು ಯೂಸ್ ಆಗುತ್ತೆ. 2 ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು ಈ ರೀತಿ ಒಂದು ಅಡಾಪ್ಟರ್ ಕೊಟ್ಟಿದ್ದಾನೆ. ಇದೇನಕ್ಕೆ ಅಂದರೆ ವಾಯ್ಸ್ನ ಕನ್ವರ್ಟ್ ಮಾಡುತ್ತೆ. ನೋಡಿ ಈ ರೀತಿ ಪ್ಲಗ್ ಮಾಡೋದು, ಪ್ಲಗ್ ಮಾಡಿ ಮತ್ತು GoProಗೆ ಕನೆಕ್ಟ್ ಮಾಡುವಂಥದ್ದು. ಇಲ್ಲಿರಲಿ. ಓಕೆ, ಯಾವುದ್ಯಾವ್ದು ಅನ್ಬಾಕ್ಸ್ ಮಾಡಿದ್ದೀನೋ ಅಂತ ಗೊತ್ತಾಯ್ತಾ ಇಲ್ಲ. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಪಾರ್ಸಲ್ ತರಿಸಿದ್ದೀನಿ, ಅನ್ಬಾಕ್ಸ್ ಮಾಡೋಣ ಇರಿ. ನೋಡಿ, ಒಂದು ಕೇಸಿನ ಸಮೇತ ತರಿಸಿದ್ದೀನಿ. ಯಾಕೆ ಕೇಸಿನ ತರಿಸಿದೆ ಅಂದರೆ ನಾನು ಅಡಾಪ್ಟರ್ ಯೂಸ್ ಮಾಡ್ತಿದ್ದೀನಿ, ಮೀಡಿಯಾ ಮೋಡು ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಕೇಸಿನ ಬೇಕೇ ಬೇಕು. ಇದರಲ್ಲಿ 3-4 ಥರ ಬ್ರ್ಯಾಂಡ್ ಬರುತ್ತೆ. ಉಲಾಂಜಿ ಬರುತ್ತೆ, ಮತ್ತು ಯಾತ್ರಾಲಯ ಬರುತ್ತೆ, ಆ್ಯಕ್ಷನ್ ಪ್ರೋ ಬರುತ್ತೆ. ನಾನು ತರಿಸಿರೋದು ಆ್ಯಕ್ಷನ್ ಪ್ರೋ. ಬನ್ನಿ ಏನೇನಿದೆ ಅಂತ ನೋಡುವ. ಓಕೆ, ಇದೇ ನೋಡಿ ನಿಮಗೆ ಆ್ಯಕ್ಷನ್ ಪ್ರೋ ಕೇಸು. ಇಲ್ಲೇ ಮೈಟ್ ಅಡಾಪ್ಟರ್ ಬರುತ್ತೆ, ಇಲ್ಲೇ ನಿಮಗೆ ಕ್ಯಾಮ್ರಾ ಲೆನ್ಸ್ ಬರುತ್ತೆ, ಇಲ್ಲೇ ಲೀಡಿಂಗ್ ಬರುತ್ತೆ, ಬ್ಯಾಟ್ರಿ ಎಷ್ಟಿದೆ ಅದು ಇದೆಲ್ಲ ತೋರಿಸುತ್ತೆ. ಒಂದು ಕೇಸಿನ ರೀತಿ ನಾವು ಹೆಂಗೆ ಮೊಬೈಲ್ಗೆ ಒಂದು ಕೇಸ್ ಕವರ್ ಹಾಕ್ತೀವಿ ಅದೇ ರೀತಿ ಇದು ಯಾಕೆ ಹಾಕ್ಬೇಕಂದ್ರೆ ನಾನು ಮೈಟ್ ಅಡಾಪ್ಟರ್ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಇದು ಬೇಕೇ ಬೇಕು. ಮೀಡಿಯಾ ಮೋಡ್ ಅಂತ ಇನ್ನೊಂದು ಬರುತ್ತೆ, ಅದೇನೋ ತೊಗೊಂಡೆ ಅಂದರೆ ಇದು ಅವಶ್ಯಕತೆ ಇಲ್ಲ. ಬಟ್ ನಾನು ಅಡಾಪ್ಟರ್ ಯೂಸ್ ಮಾಡೋದ್ರಿಂದ ಇದನ್ನ ಹಾಕಲೇಬೇಕು, ಹಾಗಾಗಿ ಇದು ಸಮೇತ ತರಿಸಿದ್ದೀನಿ. ಇದನ್ನ ರಿಮೂವ್ ಮಾಡ್ಬೋದು ನೀವು. ನೋಡಿ ಈ ರೀತಿ ರಿಮೂವ್ ಮಾಡ್ಬೋದು. ಇಲ್ಲಿ ನಿಮಗೆ ಅಡಾಪ್ಟರ್ ಕೂರುತ್ತೆ ಆಯಿತಾ. ಹಾಗೆ ಇದು ಒಂದು ಕವರ್ ಸಿಕ್ಕಿದೆ, 2 ಐಟಮ್ ಸಿಕ್ಕಿದ್ದು, ಇದು ಸಮೇತ ಸೈಡಲ್ಲಿ ಇಟ್ಟೆ. ಇನ್ನು ನಾನು ಯೂಸ್ ಮಾಡೋದು ಈ ಮೌಂಟು, ನಿಮ್ಗೆ ಗೊತ್ತೇ ಇರುತ್ತೆ, ಇದು ಹಳೇದಾಯ್ತಾ. ನೆಕ್ಸ್ಟು ಇದು ಮೇಯ್ನು ಬೇಕಾಗಿರೋ SD ಕಾರ್ಡು. ಒಬ್ಬೊಬ್ಬರು ನಾರ್ಮಲ್ ಹಾಕ್ತೀರಾ, ನಾರ್ಮಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ವೀಡಿಯೋ ಸ್ಲೋ ಆಗುತ್ತೆ, ಮತ್ತು ವೀಡಿಯೋ ಕ್ಲರ್ಕಿ ಬರುತ್ತೆ, ಮತ್ತು ಹ್ಯಾಂಡ್ ಟೈಪ್ ಇರುತ್ತೆ. ಹಾಗಾಗಿ ಒಂದು ಎಕ್ಸ್ಟ್ರೀಮ್ ತೊಗೊಳ್ಳಿ, ಇಲ್ಲಾಂದರೆ ಅಲ್ಟ್ರಾ ತೊಗೊಳ್ಳಿ. ಸ್ಯಾಂಡಿಸ್ಟಲ್ಲಿ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಅದು. ನಾನು ತೊಗೊಂಡಿರೋದು ಸ್ಯಾಂಡಿಸ್ಟ್ ಅಲ್ಟ್ರಾ 128 GB ಒಂದು ಮೆಮೊರಿ ಕಾರ್ಡನ್ನ ತೊಗೊಂಡಿದ್ದೀನಿ. GoPro ಅಂತಲೇ ಸಪ್ರೇಟು. ಇದನ್ನು ಸಮೇತ ಅನ್ಬಾಕ್ಸ್ ಮಾಡೋಣ ಇರಿ. ಓಕೆ, ಇವಾಗ ಮೆಮೊರಿ ಕಾರ್ಡ್ ಸಮೇತ ಅನ್ಬಾಕ್ಸ್ ಮಾಡಾಯಿತು. ವೇಸ್ಟ್ನ ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಕ್ಲೀನ್ ಮಾಡೋಕ್ಕೂ ಟೈಮ್ ಇಲ್ಲ. ನೆಕ್ಸ್ಟ್ ಐಟಮ್ ಇದು ಅಮೆಝಾನಿಂದ ತರಿಸಿರೋದು ನಾನು. ಇದನ್ನ ಸಮೇತ ಅನ್ಬಾಕ್ಸ್ ಮಾಡೋಣ. ಇದೇನಂದ್ರೆ ಮೈಟ್ ಅಡಾಪ್ಟರು ಆಯಿತಾ. ಅವಾಗ ಹೇಳಿದ್ನಲ್ಲ ಮೀಡಿಯಾ ಮೋಡು ತಪ್ಪಿದ್ರೆ ಮೈಟ್ ಅಡಾಪ್ಟರ್ನ ಯೂಸ್ ಮಾಡ್ಬೋದು ಅಂತ. ನಾನು ಮೀಡಿಯಾ ಮೋಡು ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ಮೈಟ್ ಅಡಾಪ್ಟರ್ ತರಿಸಿದ್ದೀನಿ. ಅಮೆಝಾನ್ ಅವರ ಪ್ಯಾಕಿಂಗ್ ಕ್ವಾಲಿಟಿ ಮಾತ್ರ ತುಂಬ ಖುಷಿ ಆಯಿತು. ನೋಡಿ ಇದೊಂದು ಕವರ್ ಆಗಿ ಕೂಡಲೇ ಇದೊಂದು ಬಾಕ್ಸು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಆಯಿತಾ. ಇನ್ ಕೇಸು ಎಷ್ಟು ಹೈಟಿಂದ ಬಿದ್ದರೂ ಇದು ಏನು ಆಗಬಾರ್ದು, ಹಾಗೆ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ಸ್ ಟು ಅಮೆಝಾನ್. ನೆಕ್ಸ್ಟ್ ಇದು ಪ್ರೋ 3.5 mm ಮೈಟ್ ಅಡಾಪ್ಟರು. 11ಗೂ ಆಗುತ್ತೆ, 9ಗೂ ಆಗುತ್ತೆ, 10ಗೂ ಆಗುತ್ತೆ, 8ಗೂ ಆಗುತ್ತೆ. ಇದೊಂದು ಅಡಾಪ್ಟರು. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಆಡಿಯೋ ನೀಟಾಗಿ ಬರುತ್ತೆ. ಪ್ಲಸ್ಸು ಒಂಥರ ವಿಂಡ್ ನಾಯ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂತೆ. ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಪ್ರಾಪರ್ ರಿವ್ಯೂನ. ಅನ್ಬಾಕ್ಸ್ ಮಾಡೋಣ. ಇದೇ ನೋಡಿ ಮೈಟ್ ಅಡಾಪ್ಟರ್. ಇದೇನಾಗುತ್ತೆ ಅಂದರೆ ಇಲ್ಲಿ ಕೂರುತ್ತೆ ನಿಮಗೆ. ನೋಡಿ ಈ ಒಂದು ಮೈಟ್ ಅಡಾಪ್ಟರ್ ನಿಮಗೆ ಈ ಪೊಸಿಷನಲ್ಲಿ ಕೂರುತ್ತೆ. ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿಗೆ ನಾವು ಮೈಟ್ನ ಕನೆಕ್ಟ್ ಮಾಡ್ತೀವಿ ಆಯಿತಾ. ಇಲ್ಲಿಗೆ ನಾವು ಮೈಟ್ನ ಕನೆಕ್ಟ್ ಮಾಡ್ತೀವಿ. ಅಕಸ್ಮಾತ್ ನಾವೇನಾದರೂ ಲಾಡ್ ಮಾಡೋ ಸಮಯದಲ್ಲಿ ಡಾಟಾ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಲ್ಲಿ ಕೇಬಲ್ ಕನೆಕ್ಟ್ ಮಾಡು ಟ್ರಾನ್ಸ್ಫರ್ ಮಾಡ್ಬೋದು.
ಮತ್ತೇನಾದರೂ ಗೋಪ್ರೋನ ಚಾರ್ಜ್ ಮಾಡೋಕ್ಕೂ ಇದನ್ನ ಯೂಸ್ ಮಾಡ್ಬೋದಂತೆ ನಂಗೆ ಗೊತ್ತಿರೋ ಪ್ರಕಾರ. ಒರಿಜಿನಲ್ ಗೋಪ್ರೋ ಅವರ ಬ್ರ್ಯಾಂಡ್ ಇದು, ಅಂದರೆ ಪ್ರಾಡಕ್ಟು. ಓಕೆ, ನಿಮಗೆ ಫೈನಲ್ ಆಗಿ ಏನೇನು ಸಿಕ್ಕಿದೆ ಅಂದರೆ ಇದು ಗೋಪ್ರೋ ಬಾಕ್ಸು, ಇದ್ರ ಜೊತೆ ನಮಗೆ ಒಂದು ಗೋಪ್ರೋ ಚಾರ್ಜ್ ಮಾಡುವಂಥ ಕೇಬಲು, ಬ್ಯಾಟ್ರಿ, ಹುಕ್ಕು, ಮೌಂಟು ಮತ್ತು ಗೋಪ್ರೋ ಅಡಾಪ್ಟರು, ಒಂದು ಗೋಪ್ರೋದಿಂದನೇ ಒರಿಜಿನಲ್, ಮತ್ತು ಆ್ಯಕ್ಷನ್ ಪ್ರೋ ಕಡೆಯಿಂದ ಒಂದು ಕೇಸಿನ ತರಿಸಿದ್ದೆ, ಮೌನೋ ಕಡೆಯಿಂದ ಒಂದು ಮೈಕ್ ತರಿಸಿದ್ದೆ, ಸ್ಯಾಂಡಿಸ್ಕ್ ಕಡೆಯಿಂದ ಒಂದು ಮೆಮೊರಿ ಕಾರ್ಡ್ ತರಿಸಿದ್ದೆ. ಇಷ್ಟೆಲ್ಲ ಐಟಮ್ಸ್ ತರಿಸಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನಾನು ಗೋಪ್ರೋನ ಹಾಕ್ಕೊಂಡು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ಹೇಳ್ತೀನಿ ಚೆನ್ನಾಗಿದೆಯಾ ಏನು ಕತೆ ಅದು ಇದೆಲ್ಲ ಶೇರ್ ಮಾಡ್ತೀನಿ. ನನಗೂ ಸಮೇತ ಗೋಪ್ರೋ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿಲ್ಲ. ನನ್ನ ಒಂದು ಫ್ರೆಂಡ್ಸ್ನ ಇವಾಗ ಫೋನ್ ಮಾಡಿ ತಿಳ್ಕೊಡ್ತೀನಿ ಏನೇನು ಮಾಡ್ಬೋದು, ಏನೇನು ಸೆಟ್ಟಿಂಗು ಇದೆ ಅದೆಲ್ಲ. ಓಕೆ ಸ್ನೇಹಿತರೆ, ಇದೊಂದು ಅನ್ಬಾಕ್ಸ್ ವಿಡಿಯೋ ಅಷ್ಟೇ. ಎಕ್ಸಾಕ್ಟ್ ಪ್ರೈಸನ್ನು ಬೇಕಂದರೆ ನನಗೆ DM ಮಾಡಿ, ನಾನು ಖಂಡಿತ ಹೇಳ್ತೀನಿ ನಿಮಗೆ, ಅದರಲ್ಲಿ ಏನಿಲ್ಲ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಬಾಯ್ ಬಾಯ್.